ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಿರಿಯಾನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ತಗೊಳ್ಳಿ. ಚಿಕನ್ನ ಚೆನ್ನಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಅದು ಖಾರನ ಹೀರ್ಕೊಳ್ಬೇಕಲ್ಲ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಇಷ್ಟ ಇಲ್ಲ ಅಂತ ಅನ್ನೋರು ಚಿಕನ್ ಬಿರಿಯಾನಿ ಮಸಾಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಾನು ಹಸಿಮೆಣಸು ಯೂಸ್ ಮಾಡಲ್ಲ, ಆ ಕಾರಣದಿಂದ ನಾವು ಚೂರು ಮೆಣಸನ್ನ ಯೂಸ್ ಮಾಡ್ತೀವಿ. ಇದು ಊರ ಕಡೆ ಎಲ್ಲ ಸಿಗುತ್ತೆ, ಅದು ಹೆಲ್ತಿಗೂ ತುಂಬಾ ಒಳ್ಳೆಯದು. ಸೊ ನಾನು ಅದಕ್ಕೆ ಅದನ್ನೇ ಹಾಕೋತಾ ಇದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಆಮೇಲೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ಒಂದು 1/4 ಲೀಟರ್ ಮೊಸರನ್ನು ತಗೊಳ್ತಾ ಇದ್ದೀನಿ. ಅದರಲ್ಲಿ ಎಲ್ಲನೂ ಹಾಕ್ತಿಲ್ಲ, ಅದರಲ್ಲಿ ನಮ್ಗೆ ಎಷ್ಟು ಬೇಕು, ಗ್ರೇವಿ ಜಾಸ್ತಿ ಬೇಕಂತಿದ್ರೆ ಜಾಸ್ತಿ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಇದು ಚೆನ್ನಾಗಿ ಕಲಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಇದು ನಾವು ಗ್ರೇವಿ ಮಾಡ್ತೀವಲ್ಲ ಆ ಟೈಮಲ್ಲಿ ಗೆಡ್ಡೆ ಥರ ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಕಲಿಸಿದ್ರೆ ಆ ಥರ ಎಲ್ಲ ಉಳ್ಕೊಳ್ಳಲ್ಲ. ಮೊಸರು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂಚೂರು ಮೊಸರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ನಂಗೆ ಒಬ್ಳಿಗೇ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಅರ್ಧ ಗಂಟೆ ಹಾಗೆಯೇ ಬಿಡಿ, ಫ್ರಿಜ್ಜಲ್ಲಿ ಇಡಿ, ಫ್ರೀಝರಲ್ಲಿ ಇಡಬೇಡಿ, ಜಸ್ಟ್ ಕೆಳಗಡೆ ಫ್ರಿಜ್ಜಲ್ಲಿ ಇಡಿ. ಆಮೇಲೆ ಒಂದು ಪ್ಯಾನ್ನ ತಗೊಂಡು ಅದರಲ್ಲಿ ನೀರು ಹಾಕಿ ಅದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಅನ್ನ ಉದುರಾಗಿ ಬರುತ್ತೆ ಅಂತ. ಆಮೇಲೆ 2 ಕೋಲಷ್ಟು ನಾನು ಪುದೀನ ಸೊಪ್ಪನ್ನ ತಗೋತಾ ಇದ್ದೀನಿ. ಹಾಗೆ 1 ಎಲೆ ಪಲಾವ್, 1 ಸ್ಟಾರ್, 2 ಲವಂಗನ ತಗೋತಾ ಇದ್ದೀನಿ. ನಾನು ಯಾಕೆ ಆ ದಂಟನ್ನ ಹಾಗೇನೆ ತಗೊಂಡೆ ಅಂತಂದರೆ, ಅದು ಎಲ್ಲ ಚೆನ್ನಾಗಿ ಫ್ಲೇವರ್ ಬಿಟ್ಟ ಮೇಲೆ ಅದನ್ನು ಹೊರಗೆ ತೆಗಿತೀನಿ. ಸೊ ಅದಕ್ಕೆ ನಾನು ಹಾಗೇನೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇರಬೇಕಾದ್ರೆ ಅದು ಫ್ಲೇವರ್ ಬಿಡ್ತಾ ಇರುತ್ತೆ. ಆಗ ನಾವು ನೆನೆಸಿಟ್ಟಿರುವಂತಹ ಅಕ್ಕಿ ಏನಿದೆ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದು 1 ಲೋಟ ಅಕ್ಕಿಗೆ ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ವಿಸಿಲ್ ಹಾಕಿ ಬೇಯಿಸೋದಾದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸಾಕಾಗುತ್ತೆ. ಇದು ವಿಸಿಲ್ ಹಾಕಿ ಬೇಯಿಸಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಗ ನಾವು ಹಾಕಿದ ಪಲಾವ್ ಎಲೆ ಆಗಿರ್ಬೋದು, ಪುದೀನ ಸೊಪ್ಪು ದಂಟಾಗಿರ್ಬೋದು, ಅದನ್ನೀಗ ಮೇಲಕ್ಕೆ ಎತ್ತಬೇಕು. ಯಾಕಂತಂದರೆ ಅದು ಆಮೇಲೆ ತಿನ್ನುವಾಗ ಸಿಗುತ್ತಲ್ಲ, ಡಿಸ್ಟರ್ಬ್ ಆಗುತ್ತೆ. ಸೊ ಅದನ್ನು ತೆಗಿಬೇಕು. ನೋಡಿ, ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಅದನ್ನು ಇವಾಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ 1 ಸ್ಟಾರ್, 2 ಲವಂಗ ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಬೋದು. ನಂಗೆ ಟೊಮೆಟೊ ಇಷ್ಟ ಆಗಿರೋದ್ರಿಂದ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ನೆಕ್ಸ್ಟ್ ಮ್ಯಾಗ್ನೇಟ್ ಮಾಡಿರುವಂತಹ ಚಿಕನ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೇನು ನೀರೇನು ಸೇರಿಸ್ಕೊಳ್ಳೋ ಆಗಿಲ್ಲ. ನಾವು ನೆನೆಸಿಟ್ಟಿರುವಾಗಲೇ, ಮ್ಯಾಗ್ನೇಟ್ ಮಾಡಿಟ್ಟಿರುವಾಗಲೇ ಅದು ನೀರೆಲ್ಲ ಬಿಟ್ಟಿರುತ್ತೆ, ಮತ್ತು ಮೊಸರೆಲ್ಲ ಹಾಕಿರೋದ್ರಿಂದ ಅದಕ್ಕೆ ಪುನಃ ನೀರು ಹಾಕ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಬೆಂದಾದ್ಮೇಲೆ ಈ ಥರ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸರ್ಪ್ರೈಸ್ ಏನಂದರೆ, ನಾನು ಬಾಸ್ಮತಿ ಅಕ್ಕಿ ತಗೊಳ್ಳಿಲ್ಲ ಅಥವಾ ಯಾವುದೇ ಬಿರಿಯಾನಿ ರೈಸ್ ತಗೊಳ್ಳಿಲ್ಲ. ನಾನು ತಗೊಂಡಿರೋದು ಸೊಸೈಟಿ ಅಕ್ಕಿನ. ಯಾಕಂತಂದರೆ ನನಗೆ ಅರ್ಜೆಂಟಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಮನೇನು ಶಾರ್ಟೇಜ್ ಇತ್ತು. ಸೊ ನಾನು ಈ ಅಕ್ಕಿಲೇ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೊಂಡಿದ್ದೀನಿ. ಏನಾಗಿಲ್ಲ, ಚೆನ್ನಾಗಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿದೆ. ಬಟ್ ಅಕ್ಕಿ ಅದೇ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅಷ್ಟೇ. ಆಮೇಲೆ ಹುರಿದಿಟ್ಕೊಂಡಿರೋಂಥ ಈರುಳ್ಳಿ ಏನಿದೆ ಅದನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಗೆ ಉದುರಿಸ್ಕೊಳ್ಳಿ. ಈ ಈರುಳ್ಳಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಫ್ಲೇವರ್ ಏನಿದ್ರೆ ಅದು ಚೆನ್ನಾಗಿ ಬರುತ್ತೆ. ನಾವು ಈಗ ಬಿರಿಯಾನಿ ತಿನ್ನಬೇಕಾದ್ರೆ ಈ ಈರುಳ್ಳಿ ಇದೆಯಲ್ಲ, ಅದು ಮಧ್ಯದಲ್ಲಿ ಸಿಗುವಾಗ ಸೇಮ್ ಹೋಟ್ಲಲ್ಲಿ ಮಾಡಿರೋ ಬಿರಿಯಾನಿ ಥರನೇ ಫೀಲ್ ಕೊಡುತ್ತೆ. ಸೊ ನಮ್ಮ ಬಿರಿಯಾನಿ ಈಗ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.